ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ಕಂಡ ಧೀಮಂತ ನಾಯಕ ಚಾಚಾ ನೀರ್ ಎಂದು ಪ್ರಸಿದ್ಧರಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಇಂದು ಭಾರತದಾದ್ಯಂತ ಇದು ಸಡಗರ ಸಂಭ್ರಮದಿಂದ ಆಚರಿಸತಕ್ಕಂಥ ಒಂದು ಹಬ್ಬವಾಗಿದೆ. ಆಗಿರ್ತಕ್ಕಂಥ ಎಲ್ಲ ಒಂದು ಶಿಕ್ಷಣ ಪ್ರೇಮಿಗಳಿಗೂ ಹಾಗೂ ಹಿರಿಯ ನಾಗರಿಕರಿಗೂ ಹಾಗೂ SDMC ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಈ ಒಂದು ತಂದೆ ತಾಯಿ ಸ್ವಾಗತಗೈದಿರ್ತಕ್ಕಂತಹ ಸರ್ ಅವರಿಗೆ ಮಗನ ಮೂಲಕ ಅಭಿನಂದನೆಗಳು. ಒಬ್ಬ ತಾಯಿ ತನ್ನ ಮಗನ ಬಗ್ಗೆ ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿರ್ತಾಳೆ ಅಂತಕ್ಕಂಥದ್ದು ಒಂದು ಜಾನಪದ ನುಡಿ ಇದೆ. ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಆಚಾರಕ್ಕೆ ಅರಸನಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಅಂತಕ್ಕಂಥ ಒಬ್ಬ ತಾಯಿ ತನ್ನ ಮಗನ ಬಗ್ಗೆ ಹೇಳ್ತಾ ಇರ್ತಾಳೆ. ಅಂತಹ ತಾಯಂದಿರು ನಿಮ್ಮೆಲ್ಲರ ಮೇಲೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಆ ಕನಸುಗಳನ್ನ ಈಡೇರಿಸುವ ನೀರನ್ನ ಹೆರೆಯೋದ್ರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ವಿನಂತಿ. ಆಸೆಗಳನ್ನ ಈಡೇರಿಸತಕ್ಕಂತಹ ಜವಾಬ್ದಾರಿ ಮಕ್ಕಳ ಮೇಲೆ ಇರುತ್ತದೆ. ಅಂತಹ ಮಕ್ಕಳುಗಳು ನೀವಿದ್ದೀರಿ ಅಂತ ತಂದೆ ತಾಯಿಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರ ಒಂದೇ ಒಂದು ನಂಬಿಕೆ, ನೀವು ಉತ್ತಮ ಪ್ರಜೆಗಳಾಗಬೇಕನ್ನೋದು. ಆ ನಂಬಿಕೆಯನ್ನ ಈಡೇರಿಸ್ತೀರಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಅಂತಕ್ಕಂಥ ಮಾತಿದೆ. ಇಂದು ಸಸಿಯಾಗಿರ್ತಕ್ಕಂತಹ ಈ ಒಂದು ಸಸಿ ಮುಂದೆ ಎಮ್ಮರವಾಗಿ ಅನೇಕ ಜೀವರಾಶಿಗಳಿಗೆ ಹಾಗೂ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಏನಂತಂದ್ರೆ ಸಹಾಯವನ್ನ ಮಾಡ್ತಕ್ಕಂಥ ಆ ಎಮ್ಮರವಾಗಿ ಬೆಳೀಲಿ. ಹಾಗೆ ನಿಮ್ಮೆಲ್ಲ ಕನಸು ಆಸೆಗಳು ಕೂಡ ಅಷ್ಟೆತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಸಸಿಗೆ ನೀರನ್ನ ಎರೆದ್ರ ಮುಖಾಂತರ ಉದ್ಘಾಟನೆ ಮಾಡಲಾಗಿತ್ತು. ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರಿಗೆ ಶಾಲು ಹಾಕುವುದರ ಮುಖಾಂತರ ಅವರಿಗೊಂದು ಸ್ವಾಗತ. ಆ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆ ಎಲ್ಲ ಶಿಕ್ಷಕ ವೃಂದದವರು ಮುಖ್ಯವಾಗಿ ನಡೆಸಿಕೊಡ್ಬೇಕಾಗಿ. 1000 ಸೌದೆ ಒಲೆಯಲ್ಲಿ ಉರಿದರು ದೀವಿಗೆಯಂತಹ ಬೆಳಕುಂಟೆ ಅಂತಕ್ಕಂತಹ ಮಾತಿದೆ. ಯಾರು ಎಷ್ಟೇ ಇದ್ರು ಕೂಡ ಎತ್ತ ತಾಯಿಗೆ ಸಮಾನ ಅಂತಕ್ಕಂತಹ ಮಾತು. ಎಷ್ಟೇ ಸೌದೆಗಳು ಹುರಿದು ದೊಡ್ಡ ಒಂದು ಕೆಂಡವನ್ನೇ ಮಾಡೋರು ಕೂಡ ಅದು ದೀಪದಂತಹ ಬೆಳಕು ನೀಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಯಾರೇ ಇದ್ದರೂ ಕೂಡ ಆ ತಾಯಿಗೆ ಸಮಾನಳಲ್ಲ ಅಂತಕ್ಕಂಥ ಮಾತು. ಅಂತ ತಾಯಂದ್ರು ಕೂಡ ಬಂದಿದ್ದಾರೆ. ಆ ತಾಯಂದ್ರಿಗೂ ಕೂಡ ಆ ಒಂದು ಭಾರತೀಯ ಸಂಪ್ರದಾಯದಂತೆ ಅವ್ರಿಗೆ ಕುಂಕುಮ ಹಚ್ಚುವುದರೊಂದಿಗೆ ಒಂದು ಕುಪ್ಪಸವನ್ನ ನೀಡುವುದರ ಮುಖಾಂತರ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮ. ದಯವಿಟ್ಟು ನಮ್ಮೆಲ್ಲ ಶಿಕ್ಷಕ ಮಾತೆಯನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಒಂದು ಸಣ್ಣ ಮಗು ಇರುವಾಗ ತನ್ನ ತಾಯಿ ತನ್ನ ಮಗನನ್ನ ಎಷ್ಟು ಜೀವ ಮಾಡ್ತಾಳ, ಎಷ್ಟು ಖುಷಿ ಪಡಿಸ್ತಾಳ ಅಂತಕ್ಕಂಥದ್ದು ಒಂದು ಮಾತು ಕೂಡ ಇದೆ. ಅದನ್ನು ಕೂಡ ಹೇಳಕ್ ಬಯಸ್ತೇನೆ. ಹೊರಗಡೆ ಮಗು ಹಾಡಿ ಬರ್ಬೇಕಾದ್ರೆ, ಆಟ ಹಾಡಿ ಬರ್ಬೇಕಾದ್ರೆ ಆ ಮಗುನ ಯಾವ ರೀತಿ ಸ್ವಾಗತ ಮಾಡ್ತಾಳೆ, ಯಾವ ರೀತಿ ನೋಡ್ತಾಳೆ ತಾಯಿ ಅಂತಕ್ಕಂಥದ್ದು. ಆಡಿ ಬಾಯನ ಕಂದ ಹಂಗಾಲ ತೊಳೆದೇನ, ಆಡಿ ಬಾಯನ ಕಂದ ಹಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಆ ಬಂಗಾರದ ಮೋರೆ ತೊಳೆದೇನ ಅಂತಕ್ಕಂಥ ಮಾತು. ಇನ್ನೊಂದ್ಸಲ ಹೇಳ್ತೀನಿ. ಆಡಿ ಬಾಯನ ಕಂದ ಹಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಅಂತಕ್ಕಂಥ ಮಾತು. ಆ ಹೊರಗಡೆ ಮಗು ಹಾಡಿ ಬಂದಾದ್ಮೇಲೆ ಅದ್ರ ಮುಖ ಬಂಗಾರದಂಗ ಇರುತ್ತಾ? ಯಾವ ರೀತಿನೋ ಇರುತ್ತ. ಅಂತಹ ಮಗುವಿನ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂತಹ ತಾಯಿ ಯಾರಪ್ಪ ಅಂತಂದ್ರೆ ನಮ್ಮೆಲ್ಲರ ತಾಯಿ. ಯಾಕೆ ಆ ತಾಯಿಗೆ ಆಸೆ ಏನಿರ್ತದಪ್ಪ, ನಿಮ್ಮ ಎಲ್ಲರ ಮೇಲಿದೆ. ಹಾಗಾಗಿ ಆ ಜವಾಬ್ದಾರಿನ ಈಡೇರಿಸುವ ಜವಾಬ್ದಾರಿ ಯಾರ್ದು? ನಮ್ಮೆಲ್ಲ ತಂದೆ ತಾಯಂದ್ರೆ ಇಲ್ಲಿದ್ದೀರಿ. ಅವ್ರಿಗಾಗಿ ಇನ್ನೊಂದು ಮಾತು ಕೂಡ ಇದೆ. ಏನಂತಪ್ಪ ಅಂತಂದ್ರೆ, ಕೆಲವೊಬ್ರು ಮಕ್ಕಳನ್ನ ಶಾಲೆ ಬಿಡಿಸಿ ಹೊಲಕ್ಕೆ ಕಳ್ಸೋದು, ಶಾಲೆ ಬಿಡಿಸಿ ಏನೋ ಕೂಲಿ ಕೆಲ್ಸಕ್ಕೆ ಕಳ್ಸೋದು ಅಂತವ್ರಿಗೂ ಕೂಡ ಒಂದು ಮಾತಿದೆ. ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು.
ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ. ತಂದೆ ಬುದ್ಧಿ ಹೇಳದ ಬಿದ್ದು ನೋಡದ ತಾಯಿಯು ಇವರು ವೈರಿಗಳು ಅಂತಕ್ಕಂತಹ ಮಾತು. ನಿಮ್ಮೆಲ್ಲರಿಗೂ ವಿದ್ಯೆ ಕೊಡಿಸ್ತಾ ಇದ್ದಾರೆ ಅಂದ್ರೆ ನಿಮ್ ತಂದೆ ತಾಯಿಗಳು ಎಂತವ್ರು? ಒಳ್ಳೆಯವರ ಇಲ್ಲ? ನೀವೇ ಧನ್ಯರು. ನಿಮ್ಮನ್ನ ಪಡೆದಿರ್ತಕ್ಕಂಥ ನಮ್ಮ ಶಾಲೆನೆ ಪುಣ್ಯ ಮಾಡಿದೆ. ಹಾಗಾಗಿ ಅವ್ರಿಗೆ ಮಗದೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಂತಹ ತಂದೆ ತಾಯಿಗಳಿಗೆ ಬೇಡ್ಕೊಂತೀವಿ. ಏನಂತ ಬೇಡ್ಕೊಂತೀವಿ? ದೇವ್ರೆ ನಂಗೆ ಒಳ್ಳೇದ್ ಮಾಡ್ರಿ, ನಂಗೆ ಸ್ವಲ್ಪ ಇದು ಬೇಕಾಗಿದೆ, ಇದು ಸಿಗೋ ತರ ಮಾಡ್ರಿ ಅಂತ ಬೇಡ್ಕೊಂತೀವಿ. ಹೌದಾ ಇಲ್ಲ? ಆ ದೇವರು ನಮಗೆ ಕೇಳಿದ ನಂತರ ಕೊಡುವುದಾದರೆ, ನಮ್ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ಮುಂಚೆನೆ ಎಲ್ಲನ್ನ ಕೊಡುವುದಾದರೆ, ಇನ್ನೊಂದ್ಸಲ ಕೇಳಿಸ್ಕೊರಿ, ನಮ್ಮ ಸುತ್ತಮುತ್ತ ಎಲ್ಲರೂ ಇದ್ದಾರೆ, ಅವ್ರಿಗೆ ಮಗದೊಮ್ಮೆ ಅವರ ಎಲ್ಲ ಆಸೆಗಳನ್ನ ಈಡೇರಿಸ್ತೀವಿ ಅನ್ನೋ ಒಂದು ಆಶೆಯಿಂದ ಜೋರಾದ ಚಪ್ಪಾಳೆ ಮೂಲಕ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಪೋಷಕರ ಸಭೆಗೆ ಆಗಮಿಸಿರ್ತಕ್ಕಂಥ ಪ್ರತಿಯೊರ್ವರಿಗೂ ಕುಂಕುಮ ಜೊತೆಗೆ ಒಂದು ಶಾಲನ್ನ ಕೊಡೋದ್ರ ಮುಖಾಂತರ ಹಾಗೂ ಮಾತೆಯರಿಗೆ ಒಂದು ಕುಪ್ಪಸವನ್ನ ಹಾಗೂ ಕುಂಕುಮವನ್ನು ಕೊಡುವುದರ ಮುಖಾಂತರ ಒಂದು ಭಾರತೀಯ ಸಂಪ್ರದಾಯದಂತೆ ಗಾಂಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಮಗದೊಮ್ಮೆ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಒಂದೇ ಒಂದು ಮಾತಿದೆ, ಇದೊಂದು ಕೂಡ ಹೇಳ್ತೀನಿ. ನಾನು ಬೋರ್ಡ್ ಮೇಲೆ ಬರೆದಿದ್ದೀವಿ, ನೀವೆಲ್ಲ ನೆನಪಿಸ್ಕೊಂಡಿರೋ ಇಲ್ಲ ಗೊತ್ತಿಲ್ಲ. ಹೆಂಗಿರ್ಬೇಕಪ್ಪ ಅಂತಂದ್ರೆ, ನಾವು ಶಾಲೆಗೆ ಬರ್ತದ್ವಿ ಅಂದ್ರೆ ನಮ್ಮನ್ನ ಆಡ್ಕೊಳ್ಳೋರು ಮುಂದೆ ತುಂಬಾ ಜನ ಇರ್ತಾರೆ. ಏನಪ್ಪ ಅವ್ರ ಮಗಳು ಶಾಲೆಗೆ ಹೋಗ್ತಾಳೆ ಅಂತ ಏನ್ ಮಾಡ್ತಾಳೆ ನೋಡಿ, ರೇಗಿಸಿ ನಕ್ಕವರ ಮುಂದೆ ರೆಡ್ ಲೈಟ್ ಕಾರ್ನಲ್ಲಿ ಬಾ. ರೇಗಿಸಿ ನಕ್ಕವರ ಮುಂದೆ ರೆಡ್ ಲೈಟ್ ಕಾರ್ನಲ್ಲಿ ಬಾ. ಏನಾದರೂ ಆಗಿ ಬಾ, ಏನಾದರೂ ಹಾಗೆ ಬಾ, ನಿನ್ನ ಎತ್ತ ತಂದೆ ತಾಯಿಗೆ ಒಬ್ಬನಾಗಿ ಬಾ ಅಂತಕ್ಕಂತಹ ಮಾತು. ಇದು ನಮ್ಮ ಬೋರ್ಡ್ ಮೇಲೆ ಬರ್ದಿದ್ವಿ, ಯಾರಾದ್ರೂ ನೋಡಿದಿರ ಇಲ್ಲ? ಹಾಗಾಗಿ ನಮ್ಮೆಲ್ಲ ತಂದೆ ತಾಯಿಗಳ ಆಸೆ ಒಂದೇ ಒಂದಿರುತ್ತೆ, ಯಾವಾಗಲೂ ಕೂಡ ನಮ್ಮ ಎತ್ತ ತಂದೆ ತಾಯಿಗಳು ನಾವು ಏನೇ ಮಾಡಿದ್ರು ಕೂಡ ಒಳ್ಳೇದೇ ಮಾಡ್ತಾರೆ ಅಂತಕ್ಕಂಥ ಆಶೆ ಭಾವನೆ. ಅವ್ರಿಗೆ ಯಾವತ್ತೂ ಕೂಡ ಮೋಸ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಎಲ್ಲರಿಗೆ ಈ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಗುರುಗಳಿಗೂ ಹಾಗೂ ಗುರುಮಾತೆಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದರೊಂದಿಗೆ ಇನ್ನೊಂದು ಕಾರ್ಯಕ್ರಮವೂ ಕೂಡ ಇದೆ. ಇಂದು ಮಕ್ಕಳ ದಿನಾಚರಣೆಯಾದ ಪ್ರಯುಕ್ತವಾಗಿ ನೀವು ಪ್ರತಿ ಕ್ಲಾಸಿಂದ ಒಬ್ಬರೊಬ್ಬರು ಬಂದು ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡೋಣ. ಇದು ಕೂಡ ಇದೇ ವೇದಿಕೆ ಮೇಲೆನೆ. ದಯವಿಟ್ಟು ತರಗತಿಯಿಂದ ಒಬ್ಬರು ಕ್ಲಾಸ್ ಲೀಡರ್ಗಳು ಬಂದು ಈ ಕೇಕನ್ನು ಕಟ್ ಮಾಡಬೇಕು. ದಯವಿಟ್ಟು ಕ್ಲಾಸ್ಲಿಂದ ಒಬ್ಬರು ಕ್ಲಾಸ್ ಲೀಡರ್ಗಳು ಬಂದು, ದಯವಿಟ್ಟು 10ನೇ ತರಗತಿಯಿಂದ 10ನೇ ತರಗತಿ ಕ್ಲಾಸ್ ಲೀಡರ್ ಯಾರಿದ್ದೀರಿ? ದೇವರಾಜ್. ಮಕ್ಕಳು ಉದ್ಯಾನವನದಲ್ಲಿರುವ ಮೊಗ್ಗುಗಳಂತೆ ಅವರನ್ನ ತುಂಬ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು. ಯಾಕೆಂದ್ರೆ ಅವರು ಭವ್ಯ ಭಾರತದ ಭಾವಿ ಪ್ರಜೆಗಳು. ಹಾಗಾಗಿ ಅಂತಹ ಭಾವಿ ಪ್ರಜೆಗಳ ಅಂತಹ ಭಾವಿ ಪ್ರಜೆಗಳ ಒಂದು ದಿನವನ್ನ ಇಂದು ಆಚರಿಸುತ್ತಿದ್ದೇವೆ. ಹಾಗಾಗಿ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಆ ಒಂದು ಆಚರಣೆಗೆ ಶೋಭೆ ತರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಯಾರು ಕೂಡ ದಯವಿಟ್ಟು ಮಾತಾಡಬಾರ್ದು. ಬೋಲೋ ಭಾರತ್ ಮಾತಾ ಕಿ. ನಾ ಹೇಳಿದ್ನಲ್ಲ ಅವಾಗಲೇ, ನಮ್ಮೆಲ್ಲರ ತಂದೆ ತಾಯಿಗಳು ಬಂದಿದ್ದಾರೆ ಅಂದ್ರೆ ನಾವೆಷ್ಟು ಶಾಂತವಾಗಿರ್ಬೇಕು. ಒಂದು ಚೂಪಿಟ್ಟಕ್ಕಂಥ ಸೌಂಡ್ ಕೂಡ ಬರಬಾರ್ದು. ನಿಮ್ಮೆಲ್ಲರ ತಂದೆ ತಾಯಿಗಳು ಬಂದಿದ್ದಾರೆ ಅಂದ್ರೆ ಮಕ್ಕಳು ಎಷ್ಟು ಶಾಂತವಾಗಿದ್ರಪ್ಪ ಅನ್ಕೊಂಡು ಹೋಗ್ಬೇಕು. ಈ ಮಕ್ಕಳಿಗಾಗಿ ಇನ್ನೊಂದು ಮಾತಿದೆ. ಏನಪ್ಪಾ ಅಂದ್ರೆ, ಇದು ಕೂಡ ನಮ್ಮ ಶಾಲಾ ನೋಟಿಸ್ ಬೋರ್ಡ್ ಮೇಲೆ ಬರೆದಿತ್ತು, ಯಾರು ಕೇಳಿಸ್ಕೊಂಡಿರಲ್ಲ ಮೇ ಬಿ. ಕಲಿಬೇಕು ವಿದ್ಯೆ, ಬಿಡಬೇಕು ನಿದ್ದೆ. ಕಲಿಬೇಕು ವಿದ್ಯೆ, ಬಿಡಬೇಕು ನಿದ್ದೆ. ನಿದ್ದೆ ಬಿಟ್ಟರೆ ನೀ ಗೆದ್ದೆ, ಆಗುವುದು ನಿನಗೊಂದು ದೊಡ್ಡ ಹುದ್ದೆ ಅಂತಕ್ಕಂಥದ್ದು. ಆ ಒಂದು ದೊಡ್ಡ ಹುದ್ದೆ ಆಗ್ಬೇಕಂದ್ರೆ ನೀವು ನಿದ್ದೆ ಬಿಡಬೇಕು, ನೀವು ವಿದ್ಯೆ ಕಲಿಬೇಕು ಅಂತಕ್ಕಂಥ ಮಾತು. ಅಂತ ವಿದ್ಯೆಯನ್ನು ಕಲಿತು ನೀವು ಕೂಡ ಒಂದು ದೊಡ್ಡ ಹುದ್ದೆಯನ್ನು ಪಡಿತೀರಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪೋಷಕ ಶಿಕ್ಷಕರ ಮಹಾಸಭೆ ನವೆಂಬರ್ 14ರಂದು ಮಾತಾಡಬಾರ್ದು ಭವ್ಯ ಕಾರ್ಯಕ್ರಮದಲ್ಲಿ ಹಾಜರಾಗಿರುವಂತ ನಮ್ಮ ಶಾಲೆಯ ಹಿರಿಯ ಮುಖ್ಯ ಗುರುಗಳೇ ಹಾಗೂ ಎಸ್ಎಂಸಿ ಎಲ್ಲ ಸರ್ವ ಸದಸ್ಯರೇ ಹಾಗೂ ಗ್ರಾಮ ಪಂಚಾಯತಿ ಹಾಲಿ ಮತ್ತು ಮಾಜಿ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರೇ ಹಾಗೂ ಪೋಷಕರೇ ಹಾಗೂ ಶಿಕ್ಷಣ ಪ್ರೇಮಿಗಳೇ ಹಾಗೂ ಊರಿನ ಹಿರಿಯರೇ ಹಾಗೂ
ಎಲ್ಲ ತಾಯಂದಿರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಮುದ್ದು ಮಕ್ಕಳೇ ಹಾಗೂ ಮತ್ತು ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಮತ್ತು ನಮ್ಮ ಆರೋಗ್ಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ನನ್ನ ಶಿಕ್ಷಕರು ಹೊಂದವೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಅಂತ. ಆದರೆ ಈ ವರ್ಷ ಹೆಸರು ಏನಂತ ಕೊಟ್ಟಿದ್ರು ಅಂದರೆ ಪೋಷಕ ಶಿಕ್ಷಕರ ಮಹಾಸಭೆ, PTM ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಮಕ್ಕಳು ಈ ಸಮಾಜದಲ್ಲಿ ಮುಂದೆ ಬರಬೇಕಾದ ಸ್ಪರ್ಧೆ ಇತ್ತು. ಆ ನಾಟಕ ಸ್ಪರ್ಧೆಯಲ್ಲಿ ಯಾದಗಿರಿ ಡಯಟ್ನಲ್ಲಿ ಇದ್ದಾಗ ಅವಾಗ ಶಾಲೆಗಳು ರಜೆ ಇದ್ದು, ಆ ರಜೆಯಲ್ಲಿ ಒಂದು ವಾರ ಟೈಮ್ ಇದ್ದರೂ ಕೂಡ ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆ ಇಡೀ ಜಿಲ್ಲೆಯಲ್ಲಿ ನಮ್ಮ ಕಾಡಂಗಿರಿ ಬಿ ಶಾಲೆಯ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆ ಆದರು. ಆ ವಿಭಾಗ ಮಟ್ಟದಲ್ಲಿ ಎಂತೆಂಥ ಜಿಲ್ಲೆಗಳು ಬಂದಿವೆ ಅಂದರೆ ಬಿಜಾಪುರ, ಬಾಗಲಕೋಟೆ, ಮತ್ತು ಬಳ್ಳಾರಿ, ಯಾದಗಿರಿ, ರಾಯಚೂರು ಅಲ್ಲಿ ಕೂಡ ದ್ವಿತೀಯ ಸ್ಥಾನವನ್ನು ಪಡೆದರು. ಮೊದಲು ಏನಿತ್ತಪ್ಪ ಅಂದ್ರೆ ಸಮಾಜದಲ್ಲಿ ಮಕ್ಕಳು ಏನು ಮಾಡ್ತಿದ್ರು ಅಂದರೆ ಶಿಕ್ಷಕರಿಗೆ ಭಯ ಭಕ್ತಿ ಇತ್ತು, ನಾವು ಹೊಡಿತಿದ್ದೀವಿ. ಆದರೆ ಒಂದು ಏಟು ಹೊಡೆದ್ರೂ ಕೂಡ ಪೇರೆಂಟ್ಸ್ ಬಂದು ನಮ್ಮ ಮಕ್ಕಳಿಗೆ ಹೊಡಿಬೇಡ್ರಿ ಅಂತಾರೆ. ಆದರೆ ನಿಮ್ಮ ಮಕ್ಕಳು ಯಾವ ರೀತಿ ಇರ್ತಾರೆ, ನಿಮ್ಮಕ್ಕಿಂತ ಜಾಸ್ತಿ ನಮ್ಮ ಶಾಲೆಗೆ ಬಂದು ಅವ್ರು ನಮ್ಮ ಮಕ್ಕಳ ಭಾವನೆಯನ್ನು ನಾವು ನೋಡ್ತಾ ಇರ್ತೀವಿ. ಅದಕ್ಕಾಗಿ ಯಾರು ಕೂಡ ದಯವಿಟ್ಟು ನಿಮ್ಮ ಮಕ್ಕಳನ್ನು ಶಾಲೆಗೆ ಬಿಡಿಸ್ಬೇಡ್ರಿ. 1ನೇ ತರಗತಿ ಶಾಲೆಗೆ ದಾಖಲಾತಿ ಎಷ್ಟು ಇರ್ತಪ್ಪ ಈ ಕಾಡಂಗಿರಿ ಬಿಯಲ್ಲಿ 80 ಇರ್ತದೆ. ಅದೇ 10ನೇ ತರಗತಿ ಎಷ್ಟು ಇರ್ತದ 25 ಇರ್ತದೆ. 25ರಿಂದ 30 ಅಂದರೆ ಇನ್ನು ಬೇಗ ಹೇಳಬೇಕು. ಫಸ್ಟ್ ಮಾಡಬೇಕಾಗಿರೋದು ಬೆಳಗ್ಗೆ ಬೇಗ ಹೇಳ್ಬೇಕು. ಅದ್ರ ಜೊತೆಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ನಮ್ಮ ವಿದ್ಯಾರ್ಥಿನಿ ಒಂದು ಮಾತು ಹೇಳ್ತಿರ್ತಾಳೆ ಯಾವಾಗಲೂ ಕೂಡ, ನೀರಿನಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಾವು ಸ್ವಚ್ಛವಾಗಿರ್ಬೋದು, ಅದು ಇರ್ಬೋದು, ಬೆವರಿನಲ್ಲಿ ಆ ವ್ಯಕ್ತಿ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾನ ಅಂತಕ್ಕಂಥ ಮಾತಿದೆ. ಹಾಗಾಗಿ ಯಾವತ್ತೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಗುಣ ಇರಬೇಕು. ಅದ್ರ ಜೊತೆಗೆ ಯಾವಾಗಲೂ ಕೂಡ ನಮ್ಮೊಂದು ಗುರಿ ಇರ್ತದಲ್ಲ, ಗುರಿಯ ಕಡೆ ನಮ್ಮ ಗಮನ ಇರಬೇಕು ಅಂತೆ. ಆ ಗುರಿಯ ಕಡೆ ಗಮನ ಕೂಡ ಇರಬೇಕು. ಅದ್ರ ಜೊತೆಗೆ ಯಾವತ್ತೂ ಕೂಡ ತಾಳ್ಮೆಯನ್ನು ಕಳ್ಕೋಬಾರ್ದು. ಒಂದು ಸಲಕ್ಕೆ ನಮ್ಮದು ಸಕ್ಸಸ್ ಆಗಲ್ಲ ಯಾವುದೇ ಕಾರ್ಯ, 2 ಸಲಕ್ಕೆ ಸಕ್ಸಸ್ ಆಗಲ್ಲ, 3ನೇ ಸಲಕ್ಕೆ ಸಕ್ಸಸ್ ಆಗ್ಬೋದು. ಹಾಗಾಗಿ ಯಾವತ್ತೂ ಕೂಡ ತಾಳ್ಮೆ ಇರಬೇಕು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಯಾವತ್ತೂ ಕೂಡ ಹೊಸ ವಿಷಯವನ್ನು ಕಲಿಯೋದ್ರ ಕಡೆ ಗಮನ ಇರಬೇಕು. ಅದು ಒಂದು. ಇನ್ನೊಂದೇನಪ್ಪ ಅಂತಂದರೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದೂರ ದುರ್ಜನರ ಸಹವಾಸ ಬಚ್ಚಲಿನ ರೊಚ್ಚಿಗಿಂತ ಕಡೆ ಸರ್ವಜ್ಞ ಅಂತ ಒಂದು ಮಾತು ಕೂಡ ಇದೆ. ಕೆಟ್ಟ ಜನರಿಂದ ದೂರ ಇರಬೇಕು ಅಂತಕ್ಕಂಥ ಮಾತು. ಈ ಸೂತ್ರಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ತೀವಿ ಅಂತಕ್ಕಂಥ ಮಾತು ಈ ನಿಟ್ಟಿನಲ್ಲಿ ಸರ್ ಅವರು ಮಾತನಾಡಿದ್ದಾರೆ. ಮಗದೊಮ್ಮೆ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಾತನಾಡಲಿದ್ದಾರೆ. ಮೊದಲನೇದಾಗಿ ಸಿಂಧು 8ನೇ ತರಗತಿ ವಿದ್ಯಾರ್ಥಿನಿ ವೇದಿಕೆಗೆ ಬಂದು ತನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ವೇದಿಕೆ ಮೇಲೆ ಆಸೀನರಾದ ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ನನ್ನ ಪ್ರೀತಿಯ ಆತ್ಮೀಯ ಪಾಲಕರೇ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರೇ ಹಾಗೂ ಶಿಕ್ಷಕರಿಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳೆಂದು ಹೇಳುತ್ತಾ ನನ್ನ ಮಕ್ಕಳ ದಿನಾಚರಣೆ ಮಾತಾಡಲು ಇಷ್ಟಪಡುತ್ತೇನೆ. ಚಿಂತನೆಗಳ ಚಿಲುಮೆ, ವಿಚಾರಗಳ ವಿಸ್ಮಯ, ನಿಮ್ಮ ಮಾತುಗಳೇ ನಮಗೆಲ್ಲ ಪ್ರೇರಣೆ ತಾಣ. ದಯವಿಟ್ಟು ಆಲಿಸಿ, ಜ್ಞಾನವನ್ನೇ ಪಡೆಯಿರಿ. ತಂದೆ ತಾಯಿ ಹೇಳಿದ ಮಾತು ನಾವು ಯಾವಾಗಲೂ ಪಾಲಿಸಬೇಕು ಎಂದು ಹೇಳುತ್ತಾ ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. ಒಂದು ನುಡಿಮುತ್ತಿನ ಮೂಲಕ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂತಹ ವಿದ್ಯಾರ್ಥಿನಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಇಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಊರು ದೇವಿ ಶಾಂತಿ ಆಗಿರ್ಬೇಕಂದ್ರೆ ನಾವೇನೆಲ್ಲ ಮಾಡ್ತೀವಿ, ಹೌದಿಲ್ಲ? ಆದರೆ ನಾವು ಜೀವನದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಬಲಿ ಕೊಡಲೇಬೇಕು. ಏನೆಲ್ಲ ಬಲಿ ಕೊಡಬೇಕಪ್ಪ ಅಂತಕ್ಕಂಥದ್ದು ನಾವು ಪ್ರತಿ ಗೆಲುವು ಏನಾದ್ರು ಪಡಿಬೇಕಂದ್ರೆ ಒಂದನ್ನು ಬಲಿ ಕೊಡಬೇಕಂತ. ಏನು ಬಲಿ ಕೊಡಬೇಕು ಅಂದರೆ ಪ್ರತಿ ಗೆಲುವು ಒಂದು ಬಲಿ ಕೇಳುತ್ತದೆ. ನಿಮ್ಮದು ನಿದ್ದೆ. ಫಸ್ಟ್ ಬಲಿ ಕೇಳೋದು ಏನಪ್ಪ ಅಂದರೆ ನಿಮ್ಮ ನಿದ್ದೆ. ರಾತ್ರಿ 8 ಗಂಟೆಗೆ ಮಕ್ಕೊಂಡು ಮುಂಜಾನೆ 8 ಗಂಟೆ ತನಕ ಮಕ್ಕೊಂತೀನಿ ಅಂದ್ರೆ ಆಗೋದಿಲ್ಲ. ಫಸ್ಟ್ನೇ ಬಲಿ ಯಾವ್ದು ಕೊಡಬೇಕು? ನಿದ್ದೆ ಕೊಡಬೇಕು. ಯಾಕಂದರೆ ಕಡಿಮೆ ನಿದ್ದೆ ಮಾಡಬೇಕು, ಹೆಚ್ಚು ಅಭ್ಯಾಸ ಮಾಡಬೇಕು. ಅದ್ರ ಜೊತೆಗೆ ಆಟ ಆಡೋದು ಕಡಿಮೆ ಮಾಡಬೇಕು, ಸಿನಿಮಾ ನೋಡೋದು ಕಡಿಮೆ ಮಾಡಬೇಕು, ಹರಟೆ ಹೊಡೆಯೋದು ಕಡಿಮೆ ಮಾಡಬೇಕು, ತಿರುಗಾಟ ಕಡಿಮೆ ಮಾಡಬೇಕು, ಬರ್ತ್ಡೇಗಳು ಸೆಲೆಬ್ರೇಟ್ ಮಾಡೋದು, ಎಲ್ಲೋ ಪಾರ್ಟಿ ಮಾಡೋದು ಅಂಥವುಗಳನ್ನು ಕಡಿಮೆ ಮಾಡಬೇಕು, ಹಾಲಿಡೇ ಕಡಿಮೆ ಮಾಡಬೇಕು. ಹೀಗೆ ಒಂದೊಂದಾಗಿ ಬಲಿಯನ್ನು ಕೊಡುತ್ತಾ ಹೋದರೆ ಆ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ಹಿಂದೆ ಬೆನ್ನತ್ಕೊಂಡು ಬರುತ್ತೆ ಅಂತಕ್ಕಂಥ ಮಾತಿದೆ. ಆ ಒಂದು ಮಾತನ್ನು ನೆನಪಿಸುತ್ತಾ ಮಾತನಾಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಮಗದೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು.
ಭೀಮ್ಬಾಯಿ 8ನೇ ತರಗತಿ ವಿದ್ಯಾರ್ಥಿನಿ ಬಂದು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳೇ, ಗುರುವೃಂದವೇ ಹಾಗೂ ಪೋಷಕರೇ ಮತ್ತು ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಭಾರತದೆಲ್ಲೆಡೆ ಆಚರಿಸಲಾಗುತ್ತದೆ. ಇಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವಾಗಿದೆ. ಇವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿದ್ದಾರೆ. ಇವರು 1947ರಿಂದ 1964ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಪ್ರಧಾನಮಂತ್ರಿಯಾಗಿ. ಅಂದರೆ 1947ರಿಂದ ಮರಣ ಹೊಂದುವವರೆಗೂ ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂತಹ ವಿದ್ಯಾರ್ಥಿನಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಅನ್ನದ ಪ್ರತಿ ಅಗಳಲ್ಲಿರುವವಳು ಅಮ್ಮ, ಅನ್ನದ ಪ್ರತಿ ಅಗಳಲ್ಲಿರುವವಳು ಅಮ್ಮ. ಆದರೆ ಅದೇ ಅನ್ನದ ಹಿಂದೆ ಯಾರ ಪರಿಶ್ರಮವಿರುತ್ತೆ ಅಂತಂದ್ರೆ ಒಬ್ಬ ತಂದೆಯ ಪರಿಶ್ರಮವಿರುತ್ತೆ. ಅಂತಹ ಪರಿಶ್ರಮದ ಜೀವಿಗಳು ಇಬ್ಬರು ಇರ್ತಾರ. ಅಂತಹ ಜೀವಿಗಳನ್ನ ಏನು ಕನಸಿರುತ್ತಲ್ಲ, ಆ ಕನಸನ್ನ ನನಸು ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದು? ಅಂತಹ ಜೀವಿಗಳನ್ನಾಗೆ ನಮನವನ್ನು ಸಲ್ಲಿಸುತ್ತಾ ಮಗದೊಮ್ಮೆ ರೇಣುಕಮ್ಮ 8ನೇ ತರಗತಿ ವಿದ್ಯಾರ್ಥಿನಿ ವೇದಿಕೆಗೆ ಓಡಬೇಕು. ಭುವನೇಶ್ವರಿ ಮುಂದಿನ ತಯಾರಿ. ಜಗವೆಲ್ಲ ದುಡಿತಿದೆ ನೋಡಮ್ಮೆ ಎದ್ದು, ಜಗವೆಲ್ಲ ದುಡಿತಿದೆ ನೋಡಮ್ಮೆ ಎದ್ದು, ದುಡಿದು ತಿನ್ನುವುದೇ ಬಡತನಕ್ಕೆ ಮದ್ದು, ದುಡಿದು ತಿನ್ನುವುದೇ ಬಡತನಕ್ಕೆ ಮದ್ದು. ಈ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ, ಗುರು ವೃಂದವೇ ಹಾಗೂ ಪೋಷಕರೇ ಹಾಗೂ ತಾಯಂದಿರಿಗೆ ಹಾಗೂ ನನ್ನ ಸೋದರ ಸೋದರಿಯರಿಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಾವು ಇಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ಸಿದ್ಧವಾಗಿದ್ದೇವೆ. ಜವಾಹರ್ಲಾಲ್ ನೆಹರು ಹುಟ್ಟುಹಬ್ಬದಂದು ಮಕ್ಕಳ ದಿನಾಚರಣೆಯೆಂದು ಆಚರಿಸುತ್ತೇವೆ. ನಾವು ನಮ್ಮ ಪರಿಶ್ರಮ, ನಾವೇನು ಸಾಧನೆ ಮಾಡಬೇಕಾದ್ರೂ ನಮ್ಮ ತಂದೆ ತಾಯಿ ಗುರುವಿಂದ ಇರ್ತಾನೆ. ಒಂದು ಮಾತು ಹೇಳ್ತೀನಿ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆದ್ದೆ ಗೆಲ್ಲುತ್ತದೆ ಒಳ್ಳೆತನ. ಯಾರ ಬಳಿ ಒಳ್ಳೆ ಗುಣ ಇರ್ತದೋ, ತಂದೆ ತಾಯಿಗೆ ಯಾರು ಗೌರವ ಕೊಡ್ತಾರೆ, ಶಿಕ್ಷಕರಿಗೆ ಯಾರು ಗೌರವ ಕೊಡ್ತಾರೆ, ಅವರೆಲ್ಲ ಒಂದಲ್ಲ ಒಂದು ದಿನ ಅವರು ಮುಂದೆ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತೀನಿ. ನಾ ಸರ್ ಹೇಳಿದರು, ಫಸ್ಟ್ನೇ ಸತಿ ಸೋಲ್ಬೋದು, 2ನೇ ಸತಿ ಸೋಲ್ಬೋದು, 3ನೇ ಸತಿ ಗೆದ್ದೆ ಗೆಲ್ತಾರಂತ. ನಂದೇ ನಾನು ಉದಾಹರಣೆ ಕೊಡ್ತೀನಿ. ಹೋದ ವರ್ಷ ನಾನು 2 ಸತಿ ಸೋತಿದ್ದೆ. ಈ ವರ್ಷ ಅತಿ ಹೆಚ್ಚು ಅಂಕ ಪಡೆದು ನಾ ಬಂದೆ ಅಂತ ಹೇಳ್ತೀನಿ. ನಾ ಹೇಳಕೈತೆ ಸರ್ ಎಕ್ಸಾಂಪಲ್ ಕೊಟ್ಟದಕ್ಕೆ ನಾ ಹೇಳಕೈತೀನಿ. ಸರ್ ಹೇಳಿದ್ರು, ನೀರಿನಲ್ಲಿ ಸ್ನಾನ ಮಾಡಿದರೆ ಸ್ವಚ್ಛ ಆಗ್ಬಹುದು ಅಂತ ಹೇಳ್ತಾರೆ. ಅದೇ ಬೆವರಿನಲ್ಲಿ ಸ್ನಾನ ಮಾಡಿದರೆ ಇತಿಹಾಸವನ್ನೇ ಸೃಷ್ಟಿಸಬಹುದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವೇನಾದರೂ ಸಾಧನೆ ಮಾಡಿದ್ರೆ ಫಸ್ಟ್ ನೀ ಯಾರ ಮಗಳಂತ ಕೇಳ್ತಾರ, ನೀ ಯಾವ ಶಾಲೆಗೆ ಹೋಯ್ದೆ ಅಂತ ಕೇಳ್ತಾರ, ನಿನಗೆ ಯಾರು ಹೆಸರು ಅಂತ ಕೇಳ್ತಾರ. ಅಂತ ಶಿಕ್ಷಕರನ್ನು ಮತ್ತು ನಮ್ಮ ತಂದೆ ತಾಯಿಗೂ ಗೌರವ ತರನ, ನಮ್ಮ ಊರಿಗೆ ಗೌರವ ತರನ, ಹಿಂದುಳಿದ ಜಿಲ್ಲೆಗಳನ್ನು ಮುಂದೆ ತರನ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಓದು, ಹೆಚ್ಚು ಓದು, ಇನ್ನೂ ಓದು. ಯಾಕೆಂದರೆ ನಿನ್ನ ಶತ್ರುಗಳು ನಿನ್ನ ಜ್ಞಾನಕ್ಕೆ ಎದುರುತ್ತಾರೆ ಹೊರತು ಬೇರೆ ಯಾವುದಕ್ಕಲ್ಲ ಅಂತಕ್ಕಂಥ ಮಾತು. ಅಂತಹ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಒಂದೊಂದು ನುಡಿಮುತ್ತಿನ ಮುಖಾಂತರ ಭಾಷಣ ಮಾಡ್ತಾ ಇದ್ರೆ ಕಿವಿಗಳು ನೆಟ್ಟಿಗಾಗ್ತಾವೆ ಕೇಳಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ತನ್ನ ಭಾಷಣದ ಮೂಲಕ ತಂದೆ ತಾಯಿಗಳನ್ನ ನೆನಪು ಮಾಡ್ಕೊಂಡಳು. ಅವ್ರ ಬಗ್ಗೆ ಇನ್ನೊಂದು ಮಾತು ಕೂಡ ಇದೆ. ನಮ್ಮ ಮುಂದೆ ಎಷ್ಟೇ ಕೋಪ ತೋರಿಸಿದರೂ ಕೂಡ ಮನಸ್ಸಿನಲ್ಲಿ ಏನಂತಂದ್ರೆ ಬೆಟ್ಟದಷ್ಟು ಪ್ರೀತಿ ಕನಸು ಹೊಂದಿರತಕ್ಕಂತಹ ಜೀವ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ಅಪ್ಪ ಅಮ್ಮ ಮಾತ್ರ. ಅಂತಹ ಅಪ್ಪ ಅಮ್ಮನನ್ನು ನೆನೆಸಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಮುಂದಿನ ತಯಾರಿ, ಮುಂದಿನ ಭಾಷಣ ಭುವನೇಶ್ವರಿ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ, ಶಿಕ್ಷಕ ವೃಂದವೇ ಹಾಗೂ ಎಲ್ಲಾ ಪೋಷಕರೇ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೂ ಮುಂಜಾನೆಯ ಶುಭೋದಯ. ಇಂದು ಪ್ರತಿ ವರ್ಷವೂ ನಮ್ಮ ಭಾರತ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ಮೊದಲನೇದಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ನೆಹರು ಅವರು ಮರಣದ ನಂತರ ಅವರ ಜನ್ಮದಿನವನ್ನು ಸವಿನೆನಪಿಗಾಗಿ ಮಕ್ಕಳ ದಿನಾಚರಣೆಯನ್ನಾಗಿ ಪ್ರತಿ ವರ್ಷವೂ ಆಚರಣೆ ಮಾಡುತ್ತೇವೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಿಯಾಗಿ
ಅವರ ಮರಣದವರೆಗೂ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳು ಪ್ರೀತಿಯಿಂದ ಅವರಿಗೆ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳ ನೆಚ್ಚಿನ ಚಾಚಾ ಇವರು, ಟುಮಾರೋ ಈಸ್ ಯುವರ್ಸ್ ಎಂದು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು. ಇದರ ಅರ್ಥ ನಾಳೆ ನಿಮ್ಮದು ಎಂದು ಅರ್ಥ. ಭಾರತದ ಸ್ವತಂತ್ರಕ್ಕೆ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಇವರು ಒಬ್ಬರು. ಇವರ ಜೀವನವನ್ನು ಆದರ್ಶವಾಗಿ ಇಟ್ಟುಕೊಂಡು ನಮ್ಮ ತಂದೆ ತಾಯಿಗೆ ಒಳ್ಳೆ ರೀತಿಯ ಗೌರವವನ್ನು ಈ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೆ ಓದೋ ಒಂದು ಶಾಲೆ ಶಿಕ್ಷಣಕ್ಕೋಸ್ಕರ ಎಷ್ಟೋ ಕಷ್ಟಪಡ್ತಾರೆ. 10ನೇ ತರಗತಿಯಲ್ಲಿ ಫೇಲ್ ಆದ ತಕ್ಷಣನೇ ಮದುವೆ ಮಾಡ್ತಾರೆ ಹೆಣ್ಮಕ್ಳಿಗೆ. ಇನ್ನ ಓದಿಸ್ಬೇಕು. ಇವಂತ ಒಂದು ಮಹಾನ್ ವ್ಯಕ್ತಿಗಳ ಒಂದು ಆದರ್ಶವಾಗಿ ಇಟ್ಟುಕೊಂಡು ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಮಾನತೆಯ ಶಿಕ್ಷಣವನ್ನು ದೊರಕಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲಾ ಪಾಲಕರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಪ್ರತಿಯೊಬ್ರು ಹೆಣ್ಮಕ್ಳು 10th ಫೇಲ್ ಆದ ತಕ್ಷಣ ಮದುವೆ ಯಾಕೆ ಮಾಡ್ತೀರಿ? ಓದಿಸ್ಬೇಕು, ಮುಂದೆ ಅವರಿಗೂ ಅವಕಾಶ ನೀಡಬೇಕಂತ ಕೇಳ್ತೀನಿ ತಮ್ಮಲ್ಲಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂತಹ ವಿದ್ಯಾರ್ಥಿನಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ತಪ್ಪೇನಿದೆ? ಗೆದ್ದರೆ ಸಂತೋಷ ಸಿಗುತ್ತೆ, ಸೋತರೆ ಒಂದು ಅನುಭವ ಸಿಗುತ್ತೆ ಅಂತಕ್ಕಂಥ ಮಾತು. ಅದರೊಂದಿಗೆ ಗ್ರಾಮಸ್ಥರ ಮುಂದೆ ಬಹಳಷ್ಟು ಬೇಡಿಕೆಗಳನ್ನು ವಿದ್ಯಾರ್ಥಿನಿ ಇಟ್ಟಿದ್ದಾಳೆ. ಇಟ್ಟಿದ್ದು ಕೂಡ ಒಂದು ಸೂಕ್ತ ಅಂತಕ್ಕಂಥ ನನ್ನ ಮಾತನ್ನು ಕೂಡ ಹೇಳ್ತಾ ಅದಕ್ಕೊಂದು ಕತೆ ಹೇಳ್ಬೇಕು ಅನ್ಕೊಂಡಿದ್ದೆ. ಮೇ ಬಿ ಟೈಮ್ ಇಲ್ಲ. ಹಾಗಾಗಿ ವಿದ್ಯಾರ್ಥಿನಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ. ಇದ್ರ ಜೊತೆಗೆ ಇನ್ನೊಂದು ನುಡಿಮುತ್ತನ್ನು ಹೇಳೋದ್ರ ಮುಖಾಂತರ ಮುಂದಿನ ವಿದ್ಯಾರ್ಥಿಯನ್ನು ಕರಿತೀನಿ. ನಿಂತ ನೀರಿನಲ್ಲಿ ಕ್ರಿಮಿಗಳು ಹುಟ್ಟುತ್ತವೆ. ನಿಂತ ನೀರಿನಲ್ಲಿ ಕ್ರಿಮಿಗಳು ಹುಟ್ಟುತ್ತವೆ. ಕೆಲಸವಿಲ್ಲದ ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಹುಟ್ಟುತ್ತವೆ. ಕೆಲಸವಿಲ್ಲದ ವ್ಯಕ್ತಿಯ ತಲೆನಲ್ಲಿ ಏನಂತಂದ್ರೆ ಕೆಟ್ಟ ವಿಚಾರಗಳು ಹುಟ್ಟುತ್ತವೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಯಾವಾಗಲೂ ಕೂಡ ಕ್ರಿಯಾಶೀಲರಾಗಿರ್ಬೇಕು. ಏನಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು. ಅಂತಹ ಕ್ರಿಯೆಯಲ್ಲಿ ನೀವೆಲ್ಲ ತೊಡಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭೋದಯಗಳು. ಇವತ್ತು 14 ನವೆಂಬರ್ 2025 ಈ ದಿನವನ್ನು ಯಾಕನ್ನು ಆಚರಿಸುತ್ತಾರೆ ಅಂದರೆ ಡಾಕ್ಟರ್ ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನಮಂತ್ರಿ. ಇವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯೆಂದು ಆಚರಿಸುತ್ತಾರೆ. ಇಷ್ಟೇ ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿತು. ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂತಹ ವಿದ್ಯಾರ್ಥಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ವಿದ್ಯಾರ್ಥಿಗಳು ಯಾರಾದ್ರೂ ಮಾತನಾಡೋರಿದ್ರೆ ದಯವಿಟ್ಟು ತಮ್ಮ ಹ್ಯಾಂಡ್ ರೈಸ್ ಮಾಡಿ ಬಂದು ಮಾತಾಡ್ಬೇಕಾಗಿ ವಿನಂತಿ ಮಾಡ್ಕೊಂತೀನಿ. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ಮಾತಾಡ್ರ. ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಒಂದು ಹೀರೋ ಆಗ್ಲಿಕ್ಕೆ ಒಂದು ಸಮಯ ಬಂದಿರುತ್ತೆ. ಆ ಹೀರೋ ಹಾಕಲು ಬೇಡ, ಹುಷಿ ನುಡಿಯಲು ಬೇಡ, ಮುನಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಎಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪರಿ. ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ತಂದೆ ತಾಯಿ ಬಂದಿದ್ದಕ್ಕಾಗಿ ನಮಗೆ ಭಾಳ ಖುಷಿ. ಇಷ್ಟು ಹೆಮ್ಮೆಯಿಂದ ಮಾಡ್ತಾರಂತ ನಾನು ಅನ್ಕೊಂಡಿದ್ದೇ ಇಲ್ಲ. ಅಂತ ಪರಿ ಒಟ್ಟು ಒಂದು ವಿಜೃಂಭಣೆಯಿಂದ ಮಾಡಿದ್ದಾರೆ. ಅದಕ್ಕಾಗಿ ನಾನು ಖುಷಿ ಆಗ್ತಿದೆ. ಇಷ್ಟು ಚಿಕ್ಕ ಭಾಷೆ ಕಳಬೇಡ, ಕೊಲ್ಲಬೇಡ, ಒಸಿಯ ನುಡಿಯಲು ಬೇಡ, ತನ್ನ ಬಲ್ಲಿಸಬೇಡ, ಇದೇ ಮಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತಕ್ಕಂಥ ವಚನದೊಂದಿಗೆ ಮಾತನ್ನ ಆರಂಭಿಸಿದ ವಿದ್ಯಾರ್ಥಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು.